ಕತ್ತಲಲ್ಲಿ ಬೆಳಕು ಕೊಡುವುದು ದೀಪ, ಅಂದರೆ ಮೃತ್ಯುವಿನಿಂದ ಅಮೃತದ ಕಡೆಗೆ ಎಂದರ್ಥ. ಏನಪ್ಪ ಇದು, ಇವತ್ತು ಸಿರಿ ಕಾರ್ಯಕ್ರಮದಲ್ಲಿ ವೇದ ಅಂತ ಹೇಳ್ತಾ ಇದ್ದೀನಿ ಅನ್ಕೊಂಡ್ರಾ? ಖಂಡಿತ ಇಲ್ಲ ವೀಕ್ಷಕರೇ. ಇವತ್ತು ಸಹ ನಾವು ನಿಮಗೆ ಇಟ್ಸಿ ಬಿಡ್ಸಿಯ ಕಾರ್ನರ್ನಲ್ಲಿ ಜೆಲ್ ಕ್ಯಾಂಡಲ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಅದನ್ನ ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತ ನೀವು ಒಂದ್ಸಲ ನೋಡಿ. ಸೊ ಇವಾಗ ಜೆಲ್ ಕ್ಯಾಂಡಲ್ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ನಮ್ಮ ಫೇವ್ರೇಟ್ ಇಟ್ಸಿ ಬಿಟ್ಸಿ ಸ್ಟೋರಿಂದ ಪಿಕ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಮಗೆ ಮೇಯ್ನ್ ಬೇಕಾಗಿರೋದು ಜೆಲ್ ವ್ಯಾಕ್ಸ್, ಕಂಟೈನರ್ಸ್, ಫಿಶ್ ಬೀಡ್ಸ್, ಮೊಸೈಕ್ ಚಿಪ್ಸ್, ವಿಕ್ಸ್, ಬೀಡಿಂಗ್ ವೈರ್, ಕಟರ್, ಕ್ರಾಫ್ಟ್ ಸ್ಟಿಕ್ಸ್, ಸೀಶೆಲ್ಸ್ ಮತ್ತು ಕಲರ್. ಸೊ ಈಗ ಜೆಲ್ ಕ್ಯಾಂಡಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಭಾಳ ಎಕ್ಸೈಟಿಂಗ್ ಆಗಿರುತ್ತೆ, ಯಾಕೆಂದರೆ ಇದು ಟೆಕ್ಸ್ಚರೇ ಒಂದು ಮುಟ್ಟೋದಕ್ಕೆ ಭಾಳ ಮಜವಾಗಿದೆ. ಸೊ ಇದು ಸಾಫ್ಟಾಗಿರುತ್ತೆ. ಸೊ ಇದರಲ್ಲಿ ನೀವು ಕ್ಯಾಂಡಲ್ ಮಾಡಬೇಕು ಅಂದರೆ ಇದಕ್ಕೆ ಒಂದು ಕಂಟೈನರ್ ಬೇಕು. ಕಂಟೈನರ್ ಇಲ್ಲ ಅಂದರೆ ಇದರಲ್ಲಿ ಕ್ಯಾಂಡಲ್ ಮಾಡೋಕ್ಕಾಗಲ್ಲ. ಇವಾಗ ನಾವು ಪ್ಯಾರಾಫಿನ್ ವ್ಯಾಕ್ಸಲ್ಲಿ ಯಾವತ್ತು ಕ್ಯಾಂಡಲ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮಗೆ ಕಂಟೈನರ್ ಬೇಕಾಗಿರಲಿಲ್ಲ. ಸೊ ಇದಕ್ಕೆ ಕಂಟೈನರ್ ಇದ್ರೇ ಇದು ಒಳಗಡೆ ಹೋಗಿ ಕೂತ್ಕೊಂಡು ಒಂದು ಶೇಪ್ ಕಂಟೈನರ್ ಆಕಾರ ಈ ವ್ಯಾಕ್ಸ್ ತಗೊಳುತ್ತೆ. ಸೊ ಈಗ ನಮಗೆ ಇನ್ನು ಫಸ್ಟ್ ಮಾಡೋದಕ್ಕೆ ಸ್ಟವ್ ಬೇಕು, ಒಂದು ಈ ಥರ ಮಿಲ್ಕ್ ಕುಕ್ಕರ್ ಥರ ಬೇಕು, ಅಥವಾ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಮಾಡ್ಬೋದು. ಸೊ ಇವಾಗ ಇದು ಒಂದು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀರಾ. ಸೊ ಇದನ್ನು ತಗೊಂಡು ಈ ಸ್ಟವನ್ನು ಆನ್ ಮಾಡಿಕೊಂಡು ಇದರೊಳಗಡೆ ಹಾಕ್ತೀರಾ. ಇದು ಸುಮಾರು ಒಂದು 10 ನಿಮಿಷ ಕರಗೋದಕ್ಕೆ ತಗೊಳುತ್ತೆ. ಸೊ ಅಲ್ಲಿ ತನಕ ನೀವು ಇದಕ್ಕೆ ಸ್ಟರ್ ಮಾಡ್ತಾ ಇರಬೇಕು ಈ ಥರ. ಇದಿಲ್ಲಿ ಆಗ್ತಾ ಇದ್ದಾಗ ನೀವು ಈ ಕಡೆ ನಿಮ್ಮ ಕ್ಯಾಂಡ್ಲ್ ಒಳಗಡೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಕ್ರಿಯೇಷನ್ ಮಾಡೋದಕ್ಕೆ ಏನೇನು ಬೇಕು ಮೆಟೀರಿಯಲ್ಸ್ ತೊಗೊಂಡಿದ್ದೀರಲ್ಲ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡ್ಕೋಬೋದು. ನೋಡಿ, ಇದು ಸ್ಟೈನ್ಲೆಸ್ ಸ್ಟೀಲ್ ವೈರ್ ಅಂತ ಆಗಲೇ ಬೀಡಿಂಗ್ ವೈರ್ ಅಂತ ತೋರಿಸಿದ್ದಲ್ಲ. ಸೊ ಇದನ್ನು ಸುಮಾರು ಒಂದು 20 ಸೆಂಟಿಮೀಟ್ರಷ್ಟು ಉದ್ದ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಕಟರಲ್ಲಿ. ಅದೇ ಲೆಂತ್ಗೆ ಸುಮಾರು ಒಂದು 3 ಪೀಸ್ ಬೇಕಾಗುತ್ತೆ ನಿಮಗೆ. ಸೊ ಇವಾಗ ನಿಮಗೆ ಈ ಮೀನು ಆಕಾರದಲ್ಲಿರುವಂಥ ಬೀಡ್ಸ್, ಗ್ಲಾಸ್ ಬೀಡು, ಸೊ ಈ ವೈರನ್ನು ಈ ಬೀಡ್ ಒಳಗಡೆ ಈ ಥರ ಪೋಣಿಸ್ಕೊಂಡು ಇದನ್ನು ಸೆಂಟ್ರಿಗೆ ತಗೊಂಡು ಹಾಫ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಹಿಂಗೆ ಪುಲ್ ಮಾಡಿಕೊಂಡು ಏನು ಮಾಡ್ತೀರಾ, ಇದನ್ನು ಟೈಟಾಗಿ ಈ ಫಿಶನ್ನು ಹಿಂಗೆ ಇಟ್ಕೊಂಡು ಇದನ್ನು ಟ್ವಿಸ್ಟ್ ಮಾಡ್ಕೋತೀರಾ. ಸೊ ಇದು ಹಿಂಗೆ ಅಗಲ ಇಟ್ಕೊಂಡು ಟ್ವಿಸ್ಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಟ್ವಿಸ್ಟಿಂಗ್ ಆಗುತ್ತೆ. ಸೊ ನಿಮ್ಗೆ ಅಲ್ಲಿ ಕ್ಯಾಂಡ್ಲು ಕರಗ್ತಾ ಇದೆ, ನಿಮ್ಮ ವ್ಯಾಕ್ಸ್ ಕರಗ್ತಾ ಇದೆ, ಆ ಟೈಮಲ್ಲಿ ನೀವು ಬೇರೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ದೀರಾ. ಸೊ ನಿಮಗೆ 10 ಮಿನಿಟ್ಸಲ್ಲಿ ಸೂಪರಾಗಿರೋ ಕ್ಯಾಂಡಲ್ ಮಾಡ್ಬೋದು. ಸೊ ಈ ಥರ 3 ಪೀಸ್ ಮಾಡ್ಕೋತೀರಾ. ಇವಾಗ ನೋಡಿ ನಿಮ್ಮದು 3 ಪೀಸು ರೆಡಿ ಆಯಿತು. ಸೊ ಇವಾಗ ನಾವು ಇದನ್ನೇನು ಮಾಡೋಣ, ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಇದಕ್ಕೆ ಬ್ಯೂಟಿ ಕೊಡೋದಕ್ಕೆ ಈ ಫ್ಲವರ್ಸ್ ಬಂಚು, ಮೊದಲೇ ನಾವು ಡೆಕೋರೇಷನ್ ಮೆಟೀರಿಯಲ್ಸ್ ಅಂತ ತೋರಿಸಿದ್ವಲ್ಲ, ಅದರಲ್ಲಿ 1-2 ಚೆನ್ನಾಗಿರೋ ಫ್ಲವರ್ ತೊಗೊಂಡು ಇವಾಗ ಇದನ್ನು ಮೇಲೆ ಕೆಳಗೆ ಇಟ್ಕೊಂಡು ಇದ್ರ ಜೊತೆ ಈ ಫ್ಲವರ್ನು ಎಲ್ಲ ಸೇರಿಸಿ ಇದನ್ನು ಒಂದು ಟ್ವಿಸ್ಟಿಂಗ್ ಮಾಡೋದು. ನೀವು ಹತ್ತಿರ ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಅಗಲ ಇಟ್ಕೊಂಡು ಟ್ವಿಸ್ಟ್ ಮಾಡಿದ್ರೆ ಟ್ವಿಸ್ಟಿಂಗು ಭಾಳ ಈಸಿ. ಸೊ ನಿಮಗೆ ಇವಾಗ ಒಂದು ಬಂಚ್ ಆಯಿತು. ಈ ಬಂಚಲ್ಲಿ ಏನಿದೆ ಅಂದರೆ ನಮಗೆ 3 ಮೀನ್ ಆಕಾರದಲ್ಲಿರುವಂಥ ಮಣಿಗಳಿದೆ, 2 ಫ್ಲವರ್ಸ್ ಇದೆ. ಸೊ ಈ ಜೆಲ್ ವ್ಯಾಕ್ಸು ಆ್ಯಕ್ಚುಲಿ ಇದು ಪೆಟ್ರೋಲಿಯಂ ಪ್ರಾಡಕ್ಟು. ಇದರಲ್ಲಿ ಏನು ಸ್ಪೆಷಲ್ಲು ಅಂದರೆ ನೀವು ಒಳ್ಳೆ ಕ್ವಾಲಿಟಿ ಜೆಲ್ ವ್ಯಾಕ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಒಂಚೂರು ಹೊಗೆ ಬರೋದಿಲ್ಲ, ಆಮೇಲೆ ತುಂಬ ಸಾಫ್ಟಾಗಿರುತ್ತೆ. ಸೊ ಇವಾಗ ನಿಮ್ಮ ಜೆಲ್ ವ್ಯಾಕ್ಸು ಫುಲ್ಲು ಕರಗಿದೆ. ಸೊ ಜೆಲ್ ವ್ಯಾಕ್ಸ್ ಈ ಕಡೆ ರೆಡಿ ಆಯಿತು. ಸೊ ನೀವು ಈ ಕಡೆ ಏನು ಮಾಡಿದ್ರಿ, ಇಲ್ಲಿ ಡೆಕೋರೇಷನ್ನ ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನಾವು ಇದೆರಡಕ್ಕೂ ಬತ್ತಿನ ಹಾಕಬೇಕು, ವಿಕ್. ಸೊ ವಿಕ್ ನಿಲ್ಲಿಸೋದಕ್ಕೆ ನಮಗೆ ಕೆಳಗಡೆ ಏನಾದರೂ ಒಂದು ಸ್ವಲ್ಪ ಸಪೋರ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಜೊತೆಗೆ ಇಟ್ಬಿಟ್ಟು ನೋಡೋದಕ್ಕೆ ಇದನ್ನು ನಾವು ಕ್ಯಾಂಡಲ್ ವ್ಯಾಕ್ಸ್ ಹಾಕ್ಬಿಟ್ಟು, ಜೆಲ್ ವ್ಯಾಕ್ಸ್ ಹಾಕ್ಬಿಟ್ಟು ಇದೇ ಥರ ಈ ಪಿಕ್ಚರ್ನ ಫ್ರೀಸ್ ಮಾಡಿಬಿಡ್ತೀವಿ. ಸೊ ಇವಾಗ ಜೆಲ್ ವ್ಯಾಕ್ಸ್ ತೊಗೊಂಡು
ನಿಧಾನಕ್ಕೆ ನೀವು ಪೋರ್ ಮಾಡಬೇಕು. ಇವಾಗ ನಿಮ್ಮದು ವಿಕ್ಕು ನಿಮ್ಮ ಮಾತು ಕೇಳ್ತಾ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಅದನ್ನು ಎಳೆದು ಸೆಂಟ್ರಿಗೆ ಬರೋ ಥರ ಏನಾದರೂ ವೈರ್ ಗೀರ್ ಹಾಕಿ ಫ್ಯಾಸನ್ ಮಾಡ್ಬೋದು ಅದನ್ನು. ಸೊ ಇವಾಗ ನೀವು ಫುಲ್ಲು ವ್ಯಾಕ್ಸ್ ಪೋರ್ ಮಾಡಿದ್ರಿ. ಸೊ ಇವಾಗ ವಿಕ್ಕನ್ನ ಒಂದು ಹೈಟ್ಗೆ ಕಟ್ ಮಾಡ್ಕೊಂಡು, ಸೊ ಇದು ನಿಮಗೆ ಸೆಂಟ್ರಿಗೆ ಹಂಗೆ ಇರುತ್ತೆ. ಇದು ನಿಮಗೆ ಕೆಲವೇ ನಿಮಿಷಗಳಲ್ಲಿ ಗಟ್ಟಿ ಆಗುತ್ತೆ. ಸೊ ಇವಾಗ ನಮ್ಮದು ಫಸ್ಟ್ದು ಆಯಿತು. ಸೆಕೆಂಡ್ ಸ್ವಲ್ಪ ಬೇರೆ ಥರ ಮಾಡೋಣ. ಇದಕ್ಕೆ ನಾವು ಒಂದು ಸ್ವಲ್ಪ ಕಲರ್ ಹಾಕೋಣ. ಇದಕ್ಕೆ ತುಂಬ ಕಡಿಮೆ ಹಾಕಬೇಕು. ಇದು ಕಲರು ಭಾಳ ಸ್ಟ್ರಾಂಗ್ ಕಲರು. ಸೊ ಇದಕ್ಕೆ ನೀವು ತಾಗ್ತಾ ಇಲ್ವೋ ಅನ್ನೋಷ್ಟು ತುಂಬ ಅಂದರೆ ತುಂಬ ಕಡಿಮೆ ಹಾಕಬೇಕು. ಇದು ಡಾರ್ಕಾಗಿ ನೀವು ಮಾಡಿಬಿಟ್ರೆ ನಿಮ್ಮ ಕ್ಯಾಂಡ್ಲಿಗೆ ತುಂಬ ಕಲರ್ ಆಗಿಬಿಟ್ಟು ನೀವು ಒಳಗಡೆ ಹಾಕೋ ಮೆಟೀರಿಯಲ್ಸು ಏನೂ ಕಾಣೋದಿಲ್ಲ. ನೀವು ಒಳಗಡೆ ಹಾಕೋ ಮೆಟೀರಿಯಲ್ ಕಾಣಬೇಕು ಅಂದರೆ ನೀವು ತುಂಬ ಕಡಿಮೆ ಕಲರ್ ಹಾಕಬೇಕು. ಸೊ ಇವಾಗ ನಮ್ಮ ಕ್ಯಾಂಡ್ಲು ಮೈಲ್ಡ್ ಬ್ಲೂ ಕಲರ್ ಬರುತ್ತೆ. ಸ್ಟ್ರಾಂಗ್ ಬರಬಾರ್ದು ನಮಗೆ. ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ಲುಕ್ ಬರುತ್ತೆ ನಮಗೆ. ಸೊ ನಾವು ಮೈಲ್ಡ್ ಕಲರ್ ಹಾಕ್ಕೊಂಡಿದ್ದೀವಿ. ಅದು ಆ್ಯಕ್ಚುಲಿ ನಿಮಗೆ ಸ್ಟೀಲ್ ಪಾತ್ರೆಯಲ್ಲಿ ಕಾಣ್ತಾನೆ ಇಲ್ಲ. ಗ್ಲಾಸ್ ಜಾರ್ಗೆ ಹಾಕಿದಾಗ ನಿಮಗೆ ಸ್ವಲ್ಪ ಕಲರ್ ಕಾಣಿಸುತ್ತೆ. ಸೊ ಇದರಲ್ಲಿ ನಾವು ಒಂದು ಬೇರೆ ಡೆಕೋರೇಷನ್ ಮಾಡೋಣ. ಇದಕ್ಕೆ ಸ್ಮಾಲ್ ವಿಕ್ ತಗೊಂಡು ಸೆಂಟ್ರಿಗೆ ಇಟ್ಬಿಟ್ಟು ಮೊಸೈಕ್ ಚಿಪ್ಸ್ ಅದು ಸೆಟ್ಲ್ ಆಗೋ ಥರ ಕೂಡ್ಸೋಣ. ಸೊ ಇವಾಗ ನಿಮಗೆ ಜೆಲ್ ಹಾಕೋದಕ್ಕೆ ನಿಮ್ದು ಇದು ರೆಡಿ ಆಯಿತು. ಜೆಲ್ ವ್ಯಾಕ್ಸ್ ಹಾಕೋದಕ್ಕೆ. ಸೊ ನಿಮ್ಮ ಜೆಲ್ ವ್ಯಾಕ್ಸು ರೆಡಿ ಇದೆ. ಸೊ ಇದನ್ನು ಇವಾಗ ನೀವು ಇದಕ್ಕೆ ಪೋರ್ ಮಾಡ್ತಾ ಇದ್ದೀರಾ. ಇದಕ್ಕೆ ಮೈಲ್ಡ್ ಕಲರ್ ಬಂದಿದೆ. ನೀವು ಜೆಲ್ ವ್ಯಾಕ್ಸ್ ಯಾವಾಗಲೂ ಜಾಸ್ತಿ ಕಲರ್ ಹಾಕಬಾರ್ದು, ತುಂಬ ಮೈಲ್ಡ್ ಕಲರ್ ಇರಬೇಕು. ಈಗ ಒಂದು ಸ್ವಲ್ಪ ಲೇಯರಿಂಗ್ ಮಾಡೋದಕ್ಕೆ ಸ್ವಲ್ಪ ಒಣಗಿದ ಮೇಲೆ ಇನ್ನೊಂದು 4 ಚಿಪ್ಸ್ ಈ ಥರ ಹಾಕಿದ್ರೆ ಅದು ಅಲ್ಲಿ ಹೋಗಿ ಬೇರೆ ಬೇರೆ ಆ್ಯಂಗಲಲ್ಲಿ ನಿಂತ್ಕೊಳ್ಳುತ್ತೆ. ಅದು ನೋಡೋಕ್ಕೆ ಭಾಳ ಸುಂದರವಾಗಿ ಕಾಣುತ್ತೆ. ನಿಮ್ಮದು ಬ್ಯೂಟಿಫುಲ್ ಜೆಲ್ ಕ್ಯಾಂಡಲ್ಸು ರೆಡಿ ಆಯಿತು. ಸೊ ನೋಡಿ, ಇದು ಮುಟ್ಟಿ ಇವಾಗ ನೋಡಿ ಸಾಫ್ಟ್ ಮೆಟೀರಿಯಲ್ಲು, ವೆರಿ ಸ್ಪೆಷಲ್ ಮೆಟೀರಿಯಲ್ಲು. ಸೊ ಇದರಲ್ಲಿ ನಿಮ್ಮದು ಫಿಶಸ್ಸು ಸ್ವಿಮ್ ಮಾಡ್ತಾ ಇರೋ ಥರ ಒಂದು ಅಕ್ವೇರಿಯಂ ಥರ ಕಾಣ್ತಾ ಇದೆ. ಸೊ ಈ ಥರ ಸ್ಪೆಷಲ್ ಕ್ಯಾಂಡಲ್ ಮಾಡಿಬಿಟ್ಟು ನಿಮ್ಮ ಯಜಮಾನ್ರ ಬರ್ತ್ಡೇಗೋ ಅಥವಾ ಯಾರೋ ಸ್ಪೆಷಲ್ ಪರ್ಸನ್ ಬರ್ತ್ಡೇಗೆ ಮಾಡಿಬಿಟ್ಟು ಅವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಅರೇಂಜ್ ಮಾಡಿಬಿಟ್ಟು ನೀವೇ ಮಾಡಿರೋ ಒಂದು ಕ್ಯಾಂಡಲ್ನ ಹಚ್ಬಿಟ್ಟು ಆ ಟೇಬಲ್ ಮೇಲೆ ಕೂತ್ಕೊಂಡು ನೀವು ಡಿನ್ನರ್ ಮಾಡ್ಬೋದು. ಅಥವಾ ಯಾರ್ದಾನ ಸ್ಪೆಷಲ್ ಅಕೇಷನ್ಗೆ ನೀವು ಮಾಡಿದ ಕ್ಯಾಂಡಲ್ನ ಗಿಫ್ಟಾಗಿ ಕೊಡ್ಬೋದು. ದಿಸ್ ಇಸ್ ಅ ಗ್ರೇಟ್ ಪ್ರಾಜೆಕ್ಟ್. ನೀವು ಎಲ್ಲರಿಗೂ ಮಾಡೋದು ಹೇಳ್ಕೊಡ್ಬೋದು, ಕಲಿಬೋದು. ಇದನ್ನು ಮಾಡಿಬಿಟ್ಟು ಇದನ್ನು ವ್ಯಾಪಾರ ಮಾಡೋರು ಇದ್ದಾರೆ ತುಂಬ ಜನ. ಸೊ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ಕಲ್ತ್ಕೊಂಡ್ರೆ. ಆ್ಯಂಡ್ ನೀವು ಎಷ್ಟು ಈಸಿ ಅಂತ ನೀವೇ ನೋಡಿದ್ರಿ. ಸೊ ಇದನ್ನು ಲೈಟ್ ಮಾಡಿ ನಿಮ್ಮ ಮನೆಗಳು ಹಿಂಗೆ ಬೆಳಗಲಿ ಅಂತ ಅಂದ್ಕೊಂಡು ಈ ದೀಪಾಚರಣೆ. ಜೆಲ್ ಕ್ಯಾಂಡಲ್ನ ಹೇಗೆ ರೆಡಿ ಮಾಡಿದ್ರು ಅಂತ ನೋಡ್ಕೊಂಡ್ರಲ್ವಾ? ಈ ಇಡ್ಸಿ ಬಿಡ್ಸಿಯ ಕಾರ್ನರ್ ಅಲ್ಲಿ ಎಲ್ಲಾ ರೀತಿಯ ಕರಕುಶಲತೆಯ ಸಾಮಗ್ರಿಗಳು ಸಿಕ್ಕಿರುವಾಗ ಅದರ ಲಾಭವನ್ನ ನೀವೇಕೆ ಪಡೆದುಕೊಳ್ಳಬಾರದು? ಹಾಗಾದ್ರೆ ನೀವು ಸಹ ತಡ ಮಾಡದೆ ಈ ಇಡ್ಸಿ ಬಿಡ್ಸಿಯ ಜೆಲ್ ಕ್ಯಾಂಡಲ್ ಅನ್ನ ತಯಾರಿ ಮಾಡಿ ನಿಮ್ಮ ಮನೆಯನ್ನು ಬೆಳಕಿನಿಂದ ರಾರಾಜಿಸಿ. ವೀಕ್ಷಕರೇ, ಇಡ್ಸಿ ಬಿಡ್ಸಿ ಮಳಿಗೆಯಲ್ಲಿ ಎಲ್ಲಾ ರೀತಿಯ ಕರಕುಶಲತೆಯ ಸಾಮಗ್ರಿಗಳನ್ನ ನೋಡಿದ್ರಲ್ವಾ? ನೀವು ಸಹ ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವುದು ಉತ್ತಮ.